ಈ ಒಂದು ವಿಡಿಯೋದಲ್ಲಿ ನಾಡ ಕಚೇರಿಯಲ್ಲಿ ಎಷ್ಟು ಸರ್ವಿಸಸ್ ಬರ್ತಾವೆ ಅನ್ನೋದು ನಾವು ತಿಳಿಸಿಕೊಡ್ತೀವಿ. ಗೂಗಲ್ ಓಪನ್ ಮಾಡಬೇಕು. ಗೂಗಲ್ ಓಪನ್ ಮಾಡಿ ಭೂಮಿ ಅಂತ ಸರ್ಚ್ ಮಾಡಬೇಕು. ನಿಮ್ಮದೊಂದು ID ಪಾಸ್ವರ್ಡ್ ಇರ್ತೈತಲ್ಲ, ID ಪಾಸ್ವರ್ಡ್ ಇರಬೇಕು. ಆಲ್ರೆಡಿ ಕ್ರಿಯೇಟ್ ಇಲ್ಲ ಆಯ್ತಂದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲೊಂದು ID ಪಾಸ್ವರ್ಡ್ ಐತಿ, ಇಲ್ಲಿ ID ಹಾಕಿ ಕೆಳಗೆ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿದ ಬಳಿಕ ಲಾಗಿನ್ ಆಗ್ತೈತೆ. ಅದು ಲಾಗಿನ್ ಆಯ್ತು. ಇಲ್ಲಿ ನಾಡ ಕಚೇರಿ ಸರ್ವಿಸಸ್ ಐತಲ್ಲ, ಅಲ್ಲಿ ಹೋಗಬೇಕು. ಇಲ್ಲಿ ಕನ್ನಡದಾಗ ಬೇಕಾದ್ರೆ ಕನ್ನಡದಾಗ ಸೆಲೆಕ್ಟ್ ಮಾಡ್ಕೋರಿ, ಇಂಗ್ಲೀಷ್ದಾಗ ಬೇಕಾದ್ರೆ ಇಂಗ್ಲೀಷ್ದಾಗ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ನ್ಯೂ ರಿಕ್ವೈರ್ಮೆಂಟ್ಸಲ್ಲಿ ಹೋಗಿ ಅಲ್ಲಿ ನೋಡಬೇಕು. ಅಗ್ರಿಕಲ್ಚರಲ್ ಸರ್ವಿಸ್ ಐತಿ, ಅಗ್ರಿಕಲ್ಚರಲ್ ಲೇಬರ್ ಸರ್ಟಿಫಿಕೇಟ್ ಐತಿ, ಲ್ಯಾಂಡ್ಲೆಸ್ ಸರ್ಟಿಫಿಕೇಟ್ ಐತಿ, ಅಗ್ರಿಕಲ್ಚರಲ್ ಲೇಬರ್ ಸರ್ಟಿಫಿಕೇಟ್ ಐತಿ, ಲ್ಯಾಂಡ್ಲೆಸ್ ಸರ್ಟಿಫಿಕೇಟ್ ಐತಿ. ಆಮೇಲೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಮೆಂಬರ್ ಸರ್ಟಿಫಿಕೇಟ್ ಐತಿ, ಅಗ್ರಿಕಲ್ಚರಲ್ ಸರ್ಟಿಫಿಕೇಟ್ ಐತಿ, ಬೋನಫೈಡ್ ಸರ್ಟಿಫಿಕೇಟ್. ನೀವು ಬೇಕಂದರೂ ಕನ್ನಡದಲ್ಲಿ ನೋಡ್ಬೋದು. ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡದಲ್ಲಿ ಯಾವ್ಯಾವ ಸರ್ವಿಸಸ್ ಬರ್ತಾವೆ ಅನ್ನೋದು ನೋಡ್ಬೋದು. ಅವು ಇಂಗ್ಲೀಷಲ್ಲೂ ಬರ್ತೈತಿ, ಕನ್ನಡದಲ್ಲೂ ಬರ್ತೈತಿ. ನಿಮಗೆ ನೀವು ಕನ್ನಡದಲ್ಲಿ ನೋಡ್ಬೋದು. ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಐತಿ, ಜಮೀನು ಇಲ್ಲದವರ ಬಗ್ಗೆ ದೃಢೀಕರಣ ಪತ್ರ ಐತಿ. ಹಿಂಗೆ ಭಾಳ ಸರ್ವಿಸಸ್ ಬರ್ತಾವೆ. ಹಾಕೋಬೇಕು ನೀವು. ನಿಮ್ಗೆ ಯಾವ್ದು ಬೇಕು ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋಬೇಕು. ಆಮೇಲೆ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣ ಪತ್ರ ಸಿಗ್ತೈತಿ. ಆಮೇಲೆ ಭೋಜನಾಥ ಪ್ರಮಾಣ ಪತ್ರ ಸಿಗ್ತೈತಿ, ಭೂ ಹಿಡುವಳಿ ಪ್ರಮಾಣ ಪತ್ರ ಸಿಗ್ತೈತಿ, ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಸಿಗ್ತೈತಿ. ಇದು ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ಗಂಗಾ ಕಲ್ಯಾಣ ಅರ್ಜಿ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಅವಾಗ ಯೂಸ್ ಆಗ್ತೈತೆ. ನೀವು ಭಾಳ ಸರ್ವಿಸಸ್ ಬೇಕಾಗ್ತಾವೆ. ನೀವು ಇಂಗ್ಲೀಷ್ದಾಗ ಬೇಕಾದ್ರೆ ಇಂಗ್ಲೀಷ್ದಾಗೂ ನೋಡ್ಕೋಬೋದು. ನಿಮಗೆ ಯಾವ ಇರ್ತೈತಿ, ಏನೇನು ಬರ್ತಾವೆ ಎಲ್ಲ ಅನ್ನೋದು ಎಲ್ಲ ಇಲ್ಲಿ ಗೊತ್ತಾಗ್ತೈತಿ. ಇಲ್ಲೆಲ್ಲ ಇಂಗ್ಲೀಷ್ದಾಗ ತೋರಿಸ್ತೈತೆ ನೋಡ್ರಿ. ಎಲ್ಲ ಬೋನಫೈಡ್ ಸರ್ಟಿಫಿಕೇಟು, ಲ್ಯಾಂಡ್ಲೆಸ್ ಸರ್ಟಿಫಿಕೇಟು, ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, OBC ಸರ್ಟಿಫಿಕೇಟು, ಅಗ್ರಿಕಲ್ಚರಲ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟ್, SC ST ಮೈಗ್ರೇಷನ್ ಐತಿ. ಅವು ಇಂಗ್ಲೀಷ್ದಾಗ ಬೇಕಾದ್ರೆ ಇಂಗ್ಲೀಷ್ದಾಗ ನೋಡ್ಕೋಬೋದು. ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಐತಿ, ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಐತಿ, ಹಿಂದುಳಿದ ವರ್ಗ ಪ್ರಮಾಣ ಪತ್ರ ಐತಿ, ಜಾತಿ ಪ್ರಮಾಣ ಪತ್ರ ಐತಿ. ಆಮೇಲೆ ಜಾತಿ ಪ್ರಮಾಣ ಪತ್ರ SC ST ಐತಿ. ಭಾಳ ಸರ್ವಿಸ್ ಬರ್ತಾವೆ. ಆಮೇಲೆ ಅದ್ರ ಕೆಳಗೆ ಸರ್ಕಾರಿ ನೌಕರರ ಪ್ರಮಾಣ ಪತ್ರ ಬರ್ತೈತಿ. ಆಮೇಲೆ ಮರು ಮುದ್ರಾ ವೇತನ ಪ್ರಮಾಣ ಪತ್ರ ಬರ್ತೈತಿ, ಜನಸಂಖ್ಯಾ ಪ್ರಮಾಣ ಪತ್ರ ಬರ್ತೈತಿ. ಆಮೇಲೆ ಮುದ್ರಾ ಕುಟುಂಬದ ಸದಸ್ಯರ ದೃಢೀಕರಣ ಪ್ರಮಾಣ ಪತ್ರ ಬರ್ತೈತಿ, ನಿರುದ್ಯೋಗಿ ದೃಢೀಕರಣ ಪತ್ರ ಬರ್ತೈತಿ, ನಿರುದ್ಯೋಗಿ ಪ್ರಮಾಣ ಪತ್ರ ಬರ್ತೈತಿ, ಜೀವನ ದೃಢೀಕರಣ ಪ್ರಮಾಣ ಪತ್ರ ಬರ್ತೈತಿ, ಕುಟುಂಬದ ವ್ಯವಸಾಯಕ್ಕೆ ದೃಢೀಕರಣ ಪತ್ರ ಸಿಗ್ತೈತಿ. ನೀವು ಇಂಗ್ಲೀಷ್ದಾಗ ಬೇಕಾದ್ರೆ ಇಂಗ್ಲೀಷ್ದಾಗೂ ನೋಡ್ಕೋಬೋದು. ಇಂಗ್ಲೀಷ್ದಾಗೂ ನೋಡ್ಕೋಬೋದು ನೀವು. ಇಲ್ಲಿ ಇಂಗ್ಲೀಷ್ ತೊಗೊಂಡು ಓಪನ್ ಮಾಡಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಐತಿ, ಇನ್ಕಮ್ ಸರ್ಟಿಫಿಕೇಟ್ ಐತಿ, EWS ಐತಿ, ಆಮೇಲೆ ನಾನ್ ಗೌರ್ಮೆಂಟ್ ಐತಿ, ಆಮೇಲೆ ನಾನ್ ಟ್ರೇ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್ ಐತಿ, ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಐತಿ, ಆಮೇಲೆ ಸರ್ವೈವಿಂಗ್ ಫ್ಯಾಮಿಲಿ ಮೆಂಬರ್ ಸರ್ಟಿಫಿಕೇಟ್ ಐತಿ, ಅನ್ಎಂಪ್ಲಾಯ್ ಸರ್ಟಿಫಿಕೇಟ್ ಐತಿ, ವಿಧವಾ ಸರ್ಟಿಫಿಕೇಟ್ ಐತಿ, ಲಿವಿಂಗ್ ಸರ್ಟಿಫಿಕೇಟ್ ಐತಿ, ಅಲ್ಟ್ರೇಷನ್ ಆಫ್ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಐತಿ. ಭಾಳ ಸರ್ಟಿಫಿಕೇಟ್ ಬರ್ತಾವೆ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ತುಂಬ ಸರ್ಟಿಫಿಕೇಟ್ ಬರ್ತಾವೆ. HK ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬರ್ತೈತಿ, HK ರಿಲಿಜನ್ ಓನ್ಲಿ ಎಲಿಜಿಬಲ್ ಸರ್ಟಿಫಿಕೇಟ್ ಸಿಗ್ತೈತಿ. ಆಮೇಲೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬರ್ತೈತಿ, ನಾನ್ ಕ್ರಿಮಿನಲ್ ಲೇಯರ್ ಸರ್ಟಿಫಿಕೇಟ್ ಬರ್ತೈತಿ. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ದಾಗ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೆನ್ಷಿಯಲ್ ಸರ್ಟಿಫಿಕೇಟು ಎರಡೂ ಸಿಗ್ತೈತಿ. ಇಲ್ಲೇ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಕನ್ನಡದಾಗ ತೊಗೊಂಡ್ರೆ ವ್ಯಾಸಂಗ ಪ್ರಮಾಣ ಪತ್ರ ಅಂತಾರೆ. ಆಮೇಲೆ ನಿವಾಸಿ ಪ್ರಮಾಣ ಪತ್ರ ಅಂತಾರೆ. ನೀವು ಇವು ಹಾಕಬೇಕಾದ್ರೆ ಎರಡು ಇಂಗ್ಲೀಷ್ದಾಗ ಹಾಕಬೇಕು. ನೀವು ಇಂಗ್ಲೀಷ್ದಾಗ ತೊಗೋಬೇಕು. ಇಂಗ್ಲೀಷ್ದಾಗ ತೊಗೊಂಡೆ ಲಾಸ್ಟ್ ಆಪ್ಷನ್ ಐತೆ ನೋಡಿ. ಅಲ್ಲಿ ಲಾಸ್ಟ್ ಆಪ್ಷನ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಐತೆ ನೋಡಿರಿ. ಅಲ್ಲಿ ಫ್ಯಾಮಿಲಿ ವಿಧವಾ ಪೆನ್ಷನ್ ಬರ್ತೈತಿ, ಆಮೇಲೆ ವಿಧವಾ ಪೆನ್ಷನ್ ಬರ್ತೈತಿ, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಬರ್ತೈತಿ, ಆಮೇಲೆ ಮೈತ್ರಿ ಪೆನ್ಷನ್ ಬರ್ತೈತಿ, ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಬರ್ತೈತಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಅಂತ ಬರ್ತೈತಿ, ಆಮೇಲೆ ಸಂಧ್ಯಾ ಸುರಕ್ಷಾ ಯೋಜನೆ ಬರ್ತೈತಿ, ವಿಧವಾ ವೇತನ ಪೆನ್ಷನ್ ಬರ್ತೈತಿ. ಭಾಳ ಸರ್ವಿಸ್ ಅದಾವೆ. ಇವೆಲ್ಲ ಪೆನ್ಷನ್ಗಳು ಇದ್ರಾಗ ಹಾಕೋಬೋದು. ಇದು ಲಾಸ್ಟ್ ಸರ್ವಿಸ್ದಾಗ ನೀವು ಪೆನ್ಷನ್ಗಳದು ಎಲ್ಲ ಅಪ್ಲೋಡ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಪೆನ್ಷನ್ ಯಾವ ಇದ್ರೊಳಗೆ ಹಾಕಬೇಕು ಅನ್ನೋದು ಹೇಳ್ಕೊಡ್ತೀನಿ.
ಲಾಸ್ಟಕ್ಕೆ ವಿಧವಾ ಪೆನ್ಷನ್. ಆಮೇಲೆ ನೆಕ್ಸ್ಟ್ ಪೆಂಡಿಂಗ್ ಅಪ್ಲಿಕೇಶನ್ ಇರ್ತಾವಲ್ಲ, ಅಲ್ಲಿ ಪೆಂಡಿಂಗ್ ಅಪ್ಲಿಕೇಶನ್ ಹಾಕೋಳಗೆ ಅರ್ಧಕ್ಕೆ ಯಾವ್ದು ನಿಂತಿರ್ತಾವಲ್ಲ ಅವು ತೋರಿಸ್ತೈತಿ. ಆಮೇಲೆ ಪೆಂಡಿಂಗ್ ಟು ಇ-ಸೈನ್ ಐತೈತಿ, ಪೆಂಡಿಂಗ್ ಪೇಮೆಂಟ್ ಐತಿ, ಪೆಂಡಿಂಗ್ ವಿತ್ ಡಿಜಿಲಾಕರ್ ಅಂತೈತಿ. ನೀವು ಅಪ್ಲಿಕೇಶನ್ ಹಾಕೊಳ್ಳೋಕೆ ಅರ್ಧಕ್ಕೆ ನಿಂತಿದ್ದವು ಡೈರೆಕ್ಟ್ ಇಲ್ಲೇ ಹೋಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಪ್ರಿಂಟ್ ಸರ್ಟಿಫಿಕೇಟ, ರೀಪ್ರಿಂಟ್ ಸರ್ಟಿಫಿಕೇಟ. ಪ್ರಿಂಟ್ ತೆಗಿಯುವಾಗ ಫೇಲ್ ಆಗಿರ್ತೈತಲ್ಲ ಅವಾಗ ರೀಪ್ರಿಂಟ್ ತೆಗಿಬೋದು. ಇಲ್ಲದ ನೋಡು ಎಷ್ಟೆಷ್ಟು ಹಾಕಿವಿ ಅನ್ನೋದು. ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು. ನೀವು ಅಪ್ಲಿಕೇಶನ್ ಹಾಕಿರೋದು ಆರ್ ಡಿ ನಂಬರ್ ಇರ್ತೈತಲ್ಲ, ಆರ್ ಡಿ ನಂಬರ್ ಇಲ್ಲಿ ಹಾಕಿದ್ರೆ ಅದು ಗೊತ್ತಾಗ್ತೈತಿ ಎಲ್ಲಿ ಹೋಗೈತಿ, ಯಾವ ಸ್ಟೇಜಿಗೆ ನಿಂತೈತಿ, ಯಾರು ಲಾಗಿನ್ದಾಗ ಪೆಂಡಿಂಗ್ ಐತಿ ಅನ್ನೋದೆಲ್ಲ ತೋರಿಸ್ತೈತಿ. ಇದು ಅಪ್ರೂವಲ್ ಆಗೈತಿ. ಆಮೇಲೆ ನೀವು ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಿರ್ತೀರಲ್ಲ ಇಲ್ಲೆಲ್ಲ ತೋರಿಸ್ತೈತಿ. ಇದು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಸ್ಕೂಲ್ LC ಇರ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೈತಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಇ-ಸೈನ್ ಅಪ್ಲಿಕೇಶನ್ ಮಾಡ್ಕೋಬೇಕು. ನೀವು ಹಾಕಿದ ರಸೀಟ್ ಇರ್ತೈತಿ, ಬೇಕಂದ್ರೆ ಕಸ್ಟಮರಿಗೆ ಕೊಡ್ಬೋದು. ನೀವು ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ 40 ರೂಪಾಯಿ ಪೇಮೆಂಟ್ ಇರ್ತೈತಿ. 40 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಮುಗೀತು. ಇದೆಲ್ಲ ಆಗಿದ್ದು ನಮ್ದು ಅಪ್ರೂವಲ್ ಆಗೈತಿ. ಈಗ ನಮ್ಮ ಲಾಗಿನ್ದಾಗ ಎಷ್ಟು ಪೆಂಡಿಂಗ್ ಅದಾವೆ ಪೇಮೆಂಟ್ ಮಾಡುವ, ಎಷ್ಟು ಇದೊಂದಾವು ಇಲ್ಲಿ ಗೊತ್ತಾಗ್ತೈತೆ ನೋಡಿರಿ. ಈ ಪೆಂಡಿಂಗ್ ಇ-ಸೈನ್ ಪೇಮೆಂಟ್, ಇದು OTP ಹಾಕೋದು ಪೆಂಡಿಂಗ್ ಇರ್ತೈತಲ್ಲ ಅವು ಇಲ್ಲ. ಪೇಮೆಂಟ್ ಮಾಡೋದು ಇದೊಂದು ಪೆಂಡಿಂಗ್ ಐತಿ ಪೇಮೆಂಟ್. ಇಲ್ಲಿ ಪ್ರೊಸೀಡ್ ಟು ಪೇ ಆಗ್ತೈತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಗ್ತೈತಿ. ಇಲ್ಲಿ ಪ್ರೊಸೀಡ್ ಡಿಜಿಲಾಕರ್ಗೆ ಯಾವ್ಯಾವ ಹೋಗಬೇಕು, ಅವು ಯಾವಾಗ ಹೋಗಿಲ್ಲ ನಾನು ವಾಪಸ್ ಮಾಡಿಲ್ಲ ಅವೆಲ್ಲ ಇಲ್ಲಿ ಬರ್ತಾವೆ. ನೀವು ಬೇಕಾದ್ರೆ ಇಲ್ಲಿ ಡಿಜಿಲಾಕರ್ ಮಾಡ್ಕೋಬೋದು. ಇಷ್ಟೆಲ್ಲ ಅಪ್ರೂವಲ್ ಆಗಿದ್ದು. ನೆಕ್ಸ್ಟ್ ವಿಡಿಯೋದಾಗ ಇವು ಒಂದೊಂದು ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ನೆಕ್ಸ್ಟ್ ಒಂದೊಂದು ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ. ಈಗ ಟೋಟಲ್ ಮಾಡಿರೋದು ಎಲ್ಲ ಎಷ್ಟು ಸರ್ವಿಸ್ ಇದಾವೆ ಅನ್ನೋದು ಅಷ್ಟು ಮಾಡೀನಿ.